ಮಗದೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ನೋಟ್ ಬ್ಯಾನ್ ಮಾಡಿದ್ದು ಆರ್ಬಿಐ ನವರು ಅಲ್ವಂತೆ, ಆರ್ಎಸ್ಎಸ್ ನವರಂತೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ. ನೋಟ್ ಬ್ಯಾನ್ ಮಾಡಿದ್ದು ಆರ್ಬಿಐ ನವರು ಅಲ್ವಂತೆ, ಆರ್ಎಸ್ಎಸ್ ನವರಂತೆ. ಕಲಬುರಗಿಯಲ್ಲಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ. ಆಯಕಟ್ಟಿನ ಜಾಗದಲ್ಲಿ ಆರ್ಎಸ್ಎಸ್ ನವರೇ ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಕೇಂದ್ರ ಸಚಿವರ ಓಎಸ್ಡಿಗಳು ಆರ್ಎಸ್ಎಸ್ ನವರು ಅಂತ ಕೂಡ ಹೇಳಿದ್ದಾರೆ. ನೀತಿ ಆಯೋಗದಲ್ಲಿರೋದು ಆರ್ಎಸ್ಎಸ್ ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ಕೇಂದ್ರದ ಪ್ರತಿಯೊಂದು ನಿರ್ಧಾರದ ಹಿಂದೆ ಇರೋದು ಆರ್ಎಸ್ಎಸ್ ನ ಕೈವಾಡ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸರ್ವಂ ಆರ್ಎಸ್ಎಸ್ ಮಯಂ ಅಂತ ಆರೋಪಿಸಿದ್ದಾರೆ ರಾಹುಲ್ ಗಾಂಧಿ. ಹಾಗಾದ್ರೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸಚಿವರು ಸರ್ಕಾರ ಇರೋದು ಸುಮ್ಮನೇನಾ ಅನ್ನುವಂತಹ ಪ್ರಶ್ನೆ ರೇಸ್ ಆಗುತ್ತೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನ ನೋಡಿದ್ರೆ. बीजेपी हिंदुस्तान के इंस्टीट्यूशंस को कैप्चर करने की कोशिश कर रही है. आरएसएस अपने लोगों को हर इंस्टीट्यूशन में डालने की कोशिश कर रही है. तो इन्होंने भी कहा ये बिल्कुल गलत है. मोहन भागवत जी का बयान तो आपने सुना होगा. बहुत दुखी की बात है कि मोहन भागवत जी ने ऐसी बात की है. हमारी जो सेना है वो अपना खून देते हैं. उनके परिवारों का अपमान किया है मोहन भागवत जी ने, तो अपोलोजाइज करनी चाहिए. थैंक यू. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಮೋಹನ್ ಭಾಗವತ್ ಅವರಿಗೆ ಒಂದ್ ರೀತಿ ಟಾಂಗ್ ಕೊಟ್ರು, ಜೊತೆಗೆ ಆರ್ಎಸ್ಎಸ್ ಬಿಜೆಪಿಯ ಹಿಂದೆ ಇರೋದು ಅಂತ ಹೇಳಿದ್ರು. ಏನಾಯ್ತು, ಯಾಕೆ ಹೀಗೆ ಇದು? ಇವತ್ತು ಸಂವಾದ ಕಾರ್ಯಕ್ರಮ ನಡೆಸುವಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೋಟ್ ಬ್ಯಾನ್ ವಿಚಾರ ಕೂಡ ಬಂತು ಮತ್ತು ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಕೂಡ ಮಾತುಕತೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ಮಾತನ್ನು ಹೇಳಿದಂತದ್ದು, ಕೇಂದ್ರ ಸರ್ಕಾರದ ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಕೂಡ ಆರ್ಎಸ್ಎಸ್ ನವರು ಇದ್ದಾರೆ ಮತ್ತು ಅವರ ಒಂದು ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನ ಎಲ್ಲ ಕಡೆ ಜಾರಿ ಮಾಡ್ಲಿಕ್ಕೆ ಪೂರಕವಾದ ರೀತಿಯಲ್ಲಿ ಈ ರೀತಿ ತಂಡವನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು. ಅದೇ ರೀತಿಯಲ್ಲಿ ಕೇಂದ್ರ ಸಚಿವರುಗಳೇನಿದ್ದಾರೆ ಎಲ್ಲಾ ಕೇಂದ್ರ ಸಚಿವರುಗಳ ಕಚೇರಿಗಳಲ್ಲೂ ಕೂಡ ಆರ್ಎಸ್ಎಸ್ ಇಡಲಾಗಿದೆ ಮತ್ತು ಅವರುಗಳು ಎಲ್ಲ ಇಡೀ ಒಂದು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಮತ್ತು ಆ ಪ್ರಭಾವದ ಮೇಲೆ ಅವರ ಸಿದ್ಧಾಂತದ ಮೇಲೆ ನಡೆಯುತ್ತೆ ಅನ್ನೋದು. ಅದಕ್ಕೊಂದು ಉದಾಹರಣೆ ಅಂದ್ರೆ ನೋಟ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಬಿಐ ಅಥವಾ ಯಾವುದೇ ಆರ್ಥಿಕ ತಜ್ಞರು ಇದ್ರ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಡಲಿಲ್ಲ. ನೇರವಾಗಿ ಆರ್ಎಸ್ಎಸ್ ತನ್ನ ಒಂದು ಸಿದ್ಧಾಂತ ಏನಿತ್ತು, ತನ್ನ ಒಂದು ಯೋಚನೆ ಏನಿತ್ತು ನೋಟ್ ಬ್ಯಾನ್ ಆಗ್ಬೇಕಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತು ಅನ್ನುವಂತ ಮಾತನ್ನ ಅವರು ಹೇಳಿರುವಂತದ್ದು. ಅಲ್ಲಿಗೆ ನೋಟ್ ಬ್ಯಾನ್ಗೆ ಇಷ್ಟೆಲ್ಲ ಕಾರಣವಾಗಿರುವಂತದ್ದು ಆರ್ಎಸ್ಎಸ್ ಅನ್ನುವಂತ ಆರೋಪ ರಾಹುಲ್ ಗಾಂಧಿ ಅವರದು. ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.